Hello everyone, here is one interesting question, that is two APs have the same common difference. The difference between their 100th term is 100. What is the difference between their 1000th term? ಇಲ್ಲಿ ಏನು ಹೇಳಿದ್ದಾರೆ ಕ್ವೆಶನಲ್ಲಿ ಅಂದರೆ ಎರಡು ಎ ಪಿ ಕೊಟ್ಟಿದ್ದಾರೆ, ಅಂದರೆ ಎರಡು ಎ ಪಿ ಸೀರೀಸ್ ಕೊಟ್ಟಿದ್ದಾರೆ. ಅದರಲ್ಲಿ ಸೇಮ್ ಕಾಮನ್ ಡಿಫ್ರೆನ್ಸ್ ಇದೆ, ಅಂದರೆ ಡಿ ಸೇಮ್ ಇದೆ. ಡಿ ಅಂತಂದರೆ ನಮಗೇನು ಹೈಯರ್ ಸೀರೀಸಿಂದ ಲೋಯರ್ ಸೀರೀಸ್ನ ಮೈನಸ್ ಮಾಡಬೇಕು. ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದೇರ್ 100th ಟರ್ಮಲ್ಲಿ ಡಿಫ್ರೆನ್ಸ್ ಏನಿರುತ್ತೆ 100 ಇದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಏನರ್ಥ, ಎ ಪ್ಲಸ್ 99 ಡಿ ಅನ್ನೋದು ಒಂದು ಸೀರೀಸು, ಹೌದಾ, ಒಂದು ಟರ್ಮು. ಇದು ಏನು ಟರ್ಮ್ ಆಗುತ್ತೆ, 100ನ್ನು ನಾವು ಈ ಥರ ಬರಿತೀವಲ್ವಾ. 100 ಸೀರೀಸಿನ 100 ಪ್ಲೇಸ್, ಇನ್ನೊಂದು ಈಸಿಯಲ್ಲಿ ಹೇಳ್ತೀನಿ, 100 ಪ್ಲೇಸಲ್ಲಿರುವಂತಹ ನಂಬರ್ನ ನಾವು ಯಾವ ಥರ ಬರಿತೀವಿ, ಎ ಪ್ಲಸ್ 99 ಇಂಟು ಡಿ. ಇದನ್ನು ಏನಂತ ಕರೀತಾರೆ, ಇಷ್ಟಕ್ಕೆ 100 ಅಂತ ಕರೀತಾರೆ, 100th ಪ್ಲೇಸ್. ಓಕೆನಾ. ಈ ಪ್ಲೇಸಲ್ಲಿ ಇರುವಂಥದ್ದು ಯಾವುದಕ್ಕೆ ಈಕ್ವಲ್ ಇದೆ, 100ಗೆ ಈಕ್ವಲ್ ಇದೆ ಅಂತ ಹೇಳ್ತಾರೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ 1000th ಟರ್ಮ್? ಹಾಗಾದರೆ 1000th ಟರ್ಮಲ್ಲಿ ಏನಿದೆ ಡಿಫ್ರೆನ್ಸು ಅಂತ ಕೇಳ್ತಾರೆ. ಓಕೆನಾ. ಇದನ್ನು ನಾವು ಯಾವ ಥರ ಮಾಡಬೇಕು, ಫಸ್ಟ್ ನಾವು 100ದ್ದು ಫಾರ್ಮುಲಾ ಬರ್ಕೊಬೇಕು. ಏನು, ಕಾಮನ್ ಡಿಫರೆನ್ಸ್ ಡಿ ಇದೆ ಇನ್ ಎ ಪಿಸ್ ಫಸ್ಟ್ ಸೆಟ್ ಸೆಕೆಂಡ್ ಸೆಟ್. ನಾನು ಹೇಳಿದ್ದೀನಿ ಫಸ್ಟ್ ಸೀರೀಸು ಸೆಕೆಂಡ್ ಸೀರೀಸು. ಫಸ್ಟ್ ಸೀರೀಸ್ ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಇದೆಲ್ಲ ಫಸ್ಟ್ ಸೆಟ್. ಸೆಕೆಂಡ್ ಸೆಟ್ ಯಾವ ಥರ ಬರಿತೀವಿ, ಬಿ ಪ್ಲಸ್ ಟಿ, ಬಿ ಪ್ಲಸ್ 2D. ಇದೇ ಹೋಗ್ತಾ ಹೋಗ್ತಾ 100th ಟರ್ಮಿಗೆ ಏನು ಬರಿತೀವಿ, ನಾನು ಹೇಳ್ದಂಗೆ ಎ ಪ್ಲಸ್ 99 ಡಿ. ಆಮೇಲೆ ಡಿಫ್ರೆನ್ಸ್ ಕಂಡುಹಿಡಿಬೇಕಲ್ವ, ಈಗ ಡೈರೆಕ್ಟ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಡಿಫ್ರೆನ್ಸ್ ಕಂಡುಹಿಡಬೇಕು ಅಂದರೆ ಎ ಪ್ಲಸ್ 99 ಡಿ ಮೈನಸ್, ಅಂದರೆ ಇದರಲ್ಲಿ ಇದನ್ನು ಮೈನಸ್ ಮಾಡುವಂಥದ್ದು, ಬಿ ಪ್ಲಸ್ 99 ಡಿ ಏನಾಗುತ್ತೆ 100 ಅಂತ ಆಗುತ್ತೆ. ಓಕೆ, ಇವೆರಡರಲ್ಲೂ ಸೀರೀಸನ್ನು 100th ಟರ್ಮು ಮೈನಸ್ ಮಾಡಿದಾಗ 100 ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಹಾಗಾದರೆ 99 ಡಿನ ನಾವು ಮೈನಸ್ ಕ್ಯಾನ್ಸಲ್ ಔಟ್ ಆಗುತ್ತೆ, ಯಾಕೆಂದರೆ ಇಲ್ಲಿ ಮೈನಸ್ ಇಂಟು ಪ್ಲಸ್ಸು ಮೈನಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಪ್ಲಸ್ 99 ಡಿ ಇದೆ, ಇಲ್ಲಿ ಮೈನಸ್ 99 ಡಿ ಇದೆ. ಹಾಗಾಗಿ ಎರಡು ಕ್ಯಾನ್ಸಲ್ ಆಗುತ್ತೆ. ಎ ಮೈನಸ್ ಬಿ ಇಸ್ ಈಕ್ವಲ್ ಟು 100 ಆಗುತ್ತೆ ಇಲ್ಲಿ. ಅರ್ಥ ಆಯ್ತಾ. ನೆಕ್ಸ್ಟ್ ಏನು ಮಾಡಬೇಕು, ಇದೇ ಥರನೇ ನಾವು 1000th ಟರ್ಮೊಂದು ಸೆಟ್ ಬರ್ಕೋಬೇಕು. 1000 ಏನಾಗುತ್ತೆ, ಎ ಪ್ಲಸ್ 999 ಡಿ, ಅಂದರೆ 999 ಡಿ ಆಗುತ್ತೆ. ಇದು ಏನಾಗುತ್ತೆ 1000 ಪ್ಲೇಸಲ್ಲಿ ಇರುವಂತಹ ನಂಬರ್. ಸೊ ಹಾಗಾಗಿ ಇವೆರಡರದ್ದು ಮೈನಸ್ ಮಾಡಿದಾಗ ಏನು ಬರುತ್ತೆ, ಸೇಮ್ ಎ ಮೈನಸ್ ಬಿನೇ ಬರುತ್ತೆ ನಮಗೆ. ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕೂಡ ಇದು ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ಸು. ಹಾಗಾಗಿ ಇಲ್ಲಿ ಮೈನಸ್ ಬರುತ್ತೆ. ಕೊನೆಗೆ ಆನ್ಸರ್ ಎ ಮೈನಸ್ ಬಿ ಅಂತಲೇ ಬರುತ್ತೆ. ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.